Manjunath V. Excellence in Academic Training and Educational Counseling from Bengaluru, honoring his excellence in academic training and educational counseling, guiding students towards success and shaping future careers in Bengaluru. Dr. Manjunath V is awarded as Pride of Karnataka. ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತದೆ ಸರ್, ಪ್ರೈಡ್ ಆಫ್ ಕರ್ನಾಟಕ. ತುಂಬ ಖುಷಿ ಆಗ್ತದೆ ಸರ್. ಆ್ಯಕ್ಚುಲಿ ವಿಷಯ ಏನಪ್ಪ ಅಂತಂದರೆ ನಾನು ಅವಾರ್ಡ್ ತೊಗೊಂಡಿದ್ದು ಈ ಫಸ್ಟ್ ಅವಾರ್ಡ್ ಏನಲ್ಲ, ಬಟ್ ಬೇರೆ ರಾಜ್ಯದಲ್ಲಿ ಅವಾರ್ಡ್ ತೊಗೊಂಡಿದ್ದೆ. ಬಟ್ ಕರ್ನಾಟಕದಲ್ಲಿ ಬಂದಿದ್ದು ನಂಗೆ ಸೆಕೆಂಡ್ ಅವಾರ್ಡ್ ಇದು. ಸೊ ಆ್ಯಂಡ್ ಮೋರ್ ಓವರ್ ನನ್ನ ಎಜುಕೇಷನ್ ಇಂಡಸ್ಟ್ರಿನ ಒಂದು ರೆಕಗ್ನೈಸೇಷನ್ ಒಂದು ಸಿಕ್ಕಿದೆ. ಸೊ ಅದ್ರ ಜೊತೆಗೆ ನನ್ನ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆದಾಗ ಸೊ ನನ್ನ ಡೊಮೆಸ್ಟಿಕ್ ಟ್ರೇಡ್ ಇತ್ತು. ಸೊ ಅದು ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಒಂದು ತೊಗೊಂಡಿದ್ದೀವಿ ಈಗ. ಸೊ ಒಂದು ಆಲ್ ನಮ್ಮ ಕರ್ನಾಟಕದವರು ಜಾಸ್ತಿ ಮುಂದೆ ಬರಬೇಕು ಅಂತ ಲೆಕ್ಕಾಚಾರದಲ್ಲಿ ವಿ ಆಲ್ವೇಸ್ ಟೇಕ್ ದ ಕಾಲ್. ಆ ವಿಚಾರ ತಲೆಯಲ್ಲಿ ಇಟ್ಕೊಂಡು ನಾವು 2022 ಅಲ್ಲಿ ಡೊಮೆಸ್ಟಿಕ್ ಇದನ್ನು ಇಂಟರ್ನ್ಯಾಷನಲ್ಗೆ ಚೇಂಜ್ ಮಾಡ್ಕೊಂಡ್ವಿ. ಸೊ ಅದನ್ನು ರೆಕಗ್ನೈಸ್ ಮಾಡಿ ನನ್ನ ಕಂಪ್ನಿನ ಜೊತೆಗೆ ನನ್ನ ಎಜುಕೇಷನಲಿಸ್ಟ್ನ ಆ್ಯಸ್ ಅ ಅಕಾಡೆಮಿಕ್ ಕೌನ್ಸಿಲರ್ ಆಗಿ ಒಂದು ರೆಕಗ್ನೇಷನ್ ಕೊಟ್ಟರೆ ತುಂಬ ಖುಷಿ ಆಯಿತು. ಸೊ ನಾ ಇದರಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಥ್ರೂಔಟ್ ದಿಸ್ ಇಸ್ ಮೈ 8 years ಮೈ ಜರ್ನಿ ದರ್. ಸೊ ಇದರಲ್ಲಿ ನಾನು 6,500 ಜನಕ್ಕೆ ಹ್ಯಾವ್ ಗಿವನ್ ಅ ಟ್ರೈನಿಂಗ್ ಥಿಂಗ್ಸ್. ಆ್ಯಂಡ್ ಅದರಲ್ಲಿ 2,500 ಜನ ದೇ ಆರ್ ವರ್ಕಿಂಗ್ ವಿತ್ SSC ಮತ್ತು ನಮ್ಮ KPSC, ಈ ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳಲ್ಲಿ ಮತ್ತು UPSCಗೆ ದೇ ಆರ್ ಇಂಟು ದ ಫ್ಯಾಕಲ್ಟಿ ಟೀಮ್ ದೇ ಆರ್ ವರ್ಕಿಂಗ್ ಆನ್ ಇಟ್. ಸೊ ಅದು ತುಂಬ ಖುಷಿ ಆಯ್ತು ಆ ವಿಚಾರದಲ್ಲಿ ಮಾತ್ರ. ಇದೇನು ಈ ಹ್ಯಾನಲ್ಪಿಗೆ ನಾನು ಹೇಳೋದೇನಂತಂದರೆ ಅದು ಒಂದು ಖುಷಿ ವಿಷಯ ಏನಂದರೆ ನಮ್ಮ ಕರ್ನಾಟಕದವ್ರು ಇನ್ನೂ ಚೆನ್ನಾಗಿ ಬೆಳೆಸಬೇಕು, ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂತೇಳಿ. ಇವಾಗ ಇನ್ನೊಂದು ನಮ್ಗೆ ಜವಾಬ್ದಾರಿ ಜಾಸ್ತಿ ಆಗಿರೋದೇನಂದರೆ ಸೊ ಇವಾಗ ನಾವು ಮಾಡಿರೋ ಕೆಲಸ ನಂಗೆ ಇನ್ನೂ ಮಾಡೋದು ಚಿಕ್ಕದು ಅನ್ನಿಸ್ತಿದೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು, ಜವಾಬ್ದಾರಿ ಇನ್ನೂ ದೊಡ್ಡದಾಗಿ ಬಂದಿದೆ ಅಂಥೇಳಿ ನನಗಿನ್ನ ಅದನ್ನಿಸ್ತಿದೆ ಸರ್. ಎಸ್ ಸರ್, ಆಲ್ ದಿ ಬೆಸ್ಟ್ ಸರ್. ನಿಮ್ಮ ಇನ್ನೂ 6,500 ಸ್ಟೂಡೆಂಟ್ಸ್ ಅಂತ ಹೇಳಿದ್ರಿ, ಒಂದು 60,000 ಆಗಲಿ ಸರ್. ಎಲ್ರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟು ದೇಶನ ಇನ್ನೂ ಮುಂದೆ ತೊಗೊಂಡೋಗಿ ಕಂಗ್ರ್ಯಾಚುಲೇಷನ್ಸ್ ಆನ್ ದಿ ಅವಾರ್ಡ್ ಒನ್ಸ್ ಅಗೇನ್ ಸರ್. ಥ್ಯಾಂಕ್ ಯು. ಬೆಳಿಬೇಕು ನಮಗೆ, ಅದು ಮೈನ್ ಇಂಪಾರ್ಟೆಂಟ್ ಆಗಿ. ಥ್ಯಾಂಕ್ ಯು ಸರ್.